ನಮಸ್ತೆ ವೀಕ್ಷಕರೇ, ಕನ್ನಡ ಗ್ಲೋಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚರಣ್. ಸ್ನೇಹಿತರೆ, ನಮ್ಮಲ್ಲಿ ಕೆಲವರಿಗೆ ಒಂದು ಗೊಂದಲ ಇರುತ್ತೆ. ಅದೇನಪ್ಪ ಅಂತ ಅಂದರೆ, ನಮ್ಮ ಜಮೀನಿನಲ್ಲಿ ಇರ್ತಕ್ಕಂತಹ ಅಥವಾ ನಮ್ಮ ಊರಿನಲ್ಲಿ ಇರ್ತಕ್ಕಂತಹ ಮರಗಳನ್ನು ನಮಗೆ ಬೇಕಾದಾಗ ಕಡ್ಕೊಬೋದಾ? ಇದಕ್ಕೆ ಏನಾದರೂ ಕಾನೂನುಗಳಿದಾವ? ಗ್ರಾಮ ಅರಣ್ಯ ಸಮಿತಿ ಅಂದರೆ ಏನು? ಇದರ ಕಾರ್ಯ ಏನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಅರಣ್ಯ ಸಂರಕ್ಷಣೆಗಾಗಿ ಹಲವು ಕಾಯ್ದೆಗಳು ಇದ್ದಾವೆ. ಅದರಲ್ಲಿ ಪ್ರಮುಖವಾದದ್ದು ಯಾವುದಪ್ಪ ಅಂತ ಅಂದರೆ ಕರ್ನಾಟಕ ಅರಣ್ಯ ಸಂರಕ್ಷಣಾ ಕಾಯ್ದೆ 1976. ಹಾಗಾದರೆ ಕರ್ನಾಟಕ ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂದರೆ ಏನು? ಬನ್ನಿ ತಿಳ್ಕೊಳ್ಳೋಣ. ಸ್ನೇಹಿತರೆ, 1976ರ ಕರ್ನಾಟಕ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಏನು ಬರುತ್ತಪ್ಪ ಅಂತ ಅಂದರೆ, ಯಾವುದೇ ಮರ ನಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಮರ ಆದರೂ ಸಹ ಅದನ್ನು ಕಡಿಯಲು ಅರಣ್ಯ ಇಲಾಖೆಯ ಪೂರ್ವಾನುಮತಿ ಕಡ್ಡಾಯ. ತೆಂಗು, ಅಡಿಕೆ ಮತ್ತು ಸಿಲ್ವರ್ ಅಂತಹ ಕೆಲವು ಮರಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಮರಗಳನ್ನು ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯ ಅಂತ ಹೇಳಿ ಈ ಕಾಯ್ದೆ ಹೇಳುತ್ತೆ. ಹಾಗಾದರೆ ನಮಗೆ ತುರ್ತಿನ ಸಂದರ್ಭದಲ್ಲಿ ಮರಗಳನ್ನು ಕಡಿಬೇಕಾಗಿರುತ್ತದೆ. ಅಂಥ ಸಂದರ್ಭಗಳಲ್ಲಿ ಮರಗಳನ್ನು ಕಡಿಯೋದು ಹೇಗೆ? ಫಾರ್ ಎಕ್ಸಾಂಪಲ್, ನನ್ನ ಮನೆಯ ಎದುರುಗಡೆ ಒಂದು ಲಡ್ಡಾಗಿರೋ ಮರ ಇದೆ. ಅದು ಮನೆಯ ಮೇಲೆ ಬೀಳುವಂತಹ ಸಂದರ್ಭ ಇದೆ. ಈ ಮರವನ್ನು ನಾನು ಕಡಿಬೇಕು. ಹಾಗಾದರೆ ಹೇಗೆ ಕಡಿಲಿ ಅನ್ನೋದಾದರೆ, ಇದಕ್ಕಾಗಿಯೇ ಗ್ರಾಮ ಅರಣ್ಯ ಸಮಿತಿ ಅಂತ ಹೇಳಿ ಒಂದು ಇದೆ. ಅದರಲ್ಲಿ ನಾವು ಚರ್ಚೆಯನ್ನ ಮಾಡಿ ಆ ಸಮಿತಿಯ ಸದಸ್ಯರೆಲ್ಲರೂ ಒಪ್ಪಿಗೆ ನೀಡಿದ ನಂತರ ನಾವು ಮರಗಳನ್ನು ಕಡಿಬೋದು. ಇದಲ್ಲದೆ ಇನ್ನೊಂದು ಬದಲಿ ಮಾರ್ಗ ಕೂಡ ಇದೆ. ಅದೇನಪ್ಪ ಅಂತ ಅಂದರೆ, ನೀವೇನಾದರೂ ಅರಣ್ಯ ಪ್ರದೇಶದಲ್ಲಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಮರವನ್ನು ಕಡಿತಾ ಇದ್ದೀರಾ ಅಂತ ಅಂದರೆ, ವಲಯ ಅರಣ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಬಳಿ ಒಂದು ಅರ್ಜಿಯನ್ನು ಸಲ್ಲಿಸಿ, ತದನಂತರ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ನಲ್ಲಿ ಅವರು ಅದನ್ನು ಪರಿಶೀಲಿಸಿ ಮರ ಒಣಗಿದ್ದಲ್ಲಿ ಅಥವಾ ಸಮಸ್ಯೆ ಇದ್ದಲ್ಲಿ ಆ ಮರವನ್ನು ಕಡಿಯಲು ಅನುಮತಿ ಕೊಡ್ತಾರೆ. ಅವರು ಅನುಮತಿ ಕೊಟ್ಟ ನಂತರ ಮಾತ್ರ ಮರವನ್ನು ಕಡಿಬೇಕು. ಅದಲ್ಲದೆ ನಾನು ಅರಣ್ಯ ಇಲಾಖೆಯ ಈ ಎಲ್ಲ ನಿಯಮಗಳನ್ನು ಬದಿಗಿರಿಸಿ ಅರಣ್ಯ ಇಲಾಖೆಯ ವಿರುದ್ಧವಾಗಿ ಮರವನ್ನು ಕಡಿತೀನಿ ಅನ್ನೋದಾದರೆ ನಮ್ಮ ಮೇಲೆ FOC ಕೇಸ್ ದಾಖಲಾಗುತ್ತೆ. ಹಾಗಾದರೆ FOC ಅಂತ ಅಂದರೆ ಏನು? FOC ಅಂತ ಅಂದರೆ, ಈಗ ಪೊಲೀಸ್ ಸ್ಟೇಷನ್ನಲ್ಲಿ FIR ಹೇಗೆ ಹಾಕ್ತಾರೋ ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ FOCಯನ್ನು ಹಾಕ್ತಾರೆ. FOC ಯಾವ ಸಂದರ್ಭದಲ್ಲಿ ಹಾಕ್ತಾರೆ? ನೀವು ಅರಣ್ಯ ಇಲಾಖೆಯ ಮರಗಳನ್ನು ಕಡಿದಾಗ ನಿಮ್ಮ ಮೇಲೆ FOC ಬೀಳುತ್ತೆ. ಈ FOC ಕೇಸ್ ಏನಾದರೂ ಒಮ್ಮೆ ನಿಮ್ಮ ಮೇಲೆ ಆಯಿತು ಅಂತ ಅಂದರೆ ನಿಮಗೆ 3 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ನೀವು ಮರ ಕಡಿಯಲು ಯಾವ ಉಪಕರಣಗಳನ್ನು ಬಳಸಿದ್ರೋ ಆ ಉಪಕರಣ ಮತ್ತು ವಾಹನಗಳನ್ನು ಜಪ್ತಿ ಮಾಡ್ತಾರೆ. ಮರ ಎಷ್ಟು ಬೆಲೆ ಬಾಳುತ್ತೋ ಅಷ್ಟು ದಂಡವನ್ನು ಸಹ ವಿಧಿಸ್ತಾರೆ. ಒಮ್ಮೆ ಈ FOC ಕೇಸ್ ಆಯಿತು ಅಂತ ಅಂದರೆ ಪಾಸ್ಪೋರ್ಟನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು ಸರ್ಕಾರಿ ಹುದ್ದೆ ಸಿಗೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನನ್ನನ್ನು ಪ್ರೋತ್ಸಾಹಿಸಿ.